ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೊಸದಾಗಿ ನಮ್ಮ ವಿಡಿಯೋಸ್ ನೋಡ್ತಾ ಇರೋರು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೂ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೇಳಿ. ಯಾಕೆ ಅಂದರೆ ನಾವು ಬೆಳಿಬೇಕಲ್ಲ. ಇವತ್ತು ಕ್ರಿಸ್ಮಸ್, ಸೊ ಹಾಗೆ ರಜೆ ಇದ್ದಿದ್ದರಿಂದ ಬೆಂಗಳೂರು ರೋಡ್ ಒಂದು ರೌಂಡ್ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ಈ ರೋಡ್ ಬಂದಾಗೆಲ್ಲ ಇಲ್ಲೊಂದು ಬೋರ್ಡ್ ಇದೆ ನೋಡಿ. ಇದೇ ಬೋರ್ಡು. ಇದು ನೋಡಿದಾಗೆಲ್ಲ ತಿಕ್ಕ ಉರಿಯುತ್ತೆ. ನಮ್ಮ ಪ್ರತಾಪ್ ಸಿಂಹ ಅವರು ಇಂಥ ಒಳ್ಳೆ ರೋಡ್ ಮಾಡಿ ನಮ್ಮಂಥ ಬೈಕರ್ಸ್ಗೆ ಓಡಾಡ್ದಂಗೆ ಮಾಡಿಬಿಟ್ಟಿದ್ದಾರೆ. ಬಟ್ ಅವ್ರು ಮಾಡಿರೋದ್ರಲ್ಲೂ ಏನೂ ತಪ್ಪಿಲ್ಲ. ಆ್ಯಕ್ಚುಲಿ ಇದನ್ನೆಲ್ಲ ಹಾಳು ಮಾಡ್ಕೊಂಡಿರೋದು ಇಲ್ಲಿ ಓಡಾಡೋರೇನೆ. ಪ್ಲ್ಯಾನ್ ಮಾಡಿದ್ದು ಒಳ್ಳೆಯದೇ ಆಯಿತು ಅಂತ ಅನಿಸುತ್ತೆ. ಯಾಕೆಂದರೆ ದಿನನಿತ್ಯ ನೋಡ್ತಾನೇ ಇದ್ದೀವಿ ಈ ರೋಡಲ್ಲಿ ಎಷ್ಟು ಆಕ್ಸಿಡೆಂಟ್ಸ್ ಆಗುತ್ತೆ ಅಂತ. ಡೈಲಿ ಒಂದಲ್ಲ ಒಂದು ಆಕ್ಸಿಡೆಂಟ್ ಆಗ್ತಾನೇ ಇರುತ್ತೆ. ಇದು ರೋಡ್ ಪ್ರಾಬ್ಲಮ್ ಅಲ್ಲ ಕಣ್ರಿ, ಇದು ಇಲ್ಲಿ ಓಡಾಡೋ ಪ್ರಾಬ್ಲಮ್ಮು. ರೋಡು ನೈಸ್ ಆಗಿದೆ ಅಂತ ಸ್ಪೀಡಾಗಿ ಹೋಗ್ತಾರೆ, ಕಂಟ್ರೋಲಿಂಗ್ ಕೆಪಾಸಿಟಿ ಇರೋದಿಲ್ಲ, ಆಕ್ಸಿಡೆಂಟ್ ಮಾಡ್ಕೋತಾರೆ. ಫಸ್ಟ್ ಒಂದು ಬಾಡಿಲಿ ಕೆಪಾಸಿಟಿ ಇರಬೇಕು, ಈ ಕೆಪಾಸಿಟಿ ಅಲ್ಲ ಕಣ್ರಿ. ಒಂದು ಕಾರಲ್ಲಿ ಕೆಪಾಸಿಟಿ ಇರಬೇಕು, ಸ್ಪೀಡಾಗಿ ಓಡಿಸಿದ್ರು ಕಂಟ್ರೋಲ್ ಮಾಡೋಕ್ಕೆ ಕೆಪಾಸಿಟಿ ಅದಿರಬೇಕು. ಇಲ್ಲಿ ಎರಡೂ ಮ್ಯಾಟ್ರ್ ಆಗುತ್ತೆ. ಒಂದು ಏನಪ್ಪ ಅಂತ ಹೇಳಿದ್ರೆ, ಕಾರಲ್ಲಿರೋ ಕೆಪಾಸಿಟಿ 800cc 1000cc ಗಾಡಿಗಳೆಲ್ಲ ತೊಗೊಂಡು ಬಂದ್ಬಿಟ್ಟು 150 160 ರೇಂಜಲ್ಲಿ ಓಡಿಸ್ತಾರೆ. ಸ್ಪೀಡಾಗಿ ಎಲ್ಲ ಕಾರು ಓಡುತ್ತೆ, ಬಟ್ ಕಂಟ್ರೋಲಿಂಗ್ ಇರಬೇಕು. ಕಂಟ್ರೋಲಿಂಗ್ ಅಂತ ಹೇಳಿದ್ರೆ ಹ್ಯಾಂಡ್ಲಿಂಗ್ ಇರ್ಬೋದು, ಬ್ರೇಕಿಂಗ್ ಇರ್ಬೋದು, ಸ್ಟೆಬಿಲಿಟಿ ಇರ್ಬೋದು, ಇದೆಲ್ಲ ಮ್ಯಾಟ್ರ್ ಆಗುತ್ತೆ ಕಾರ್ ಓಡಿಸ್ಬೇಕಾದ್ರೆ. ಈ ರೋಡಲ್ಲಿ ಓಡಾಡೋರಿಗೆ ಒಂದು ಹೇಳೋದು ಏನಂತ ಹೇಳಿದ್ರೆ, ಪ್ಲೀಸ್ ಆರಾಮಾಗಿ ನೆಮ್ಮದಿಯಾಗಿ ಗಾಡಿ ಓಡಿಸಿ. ನಿಮ್ಮ ಕೆಪಾಸಿಟಿ ನೋಡಿಕೊಂಡು, ನಿಮ್ಮ ಕಾರ್ ಕೆಪಾಸಿಟಿ ನೋಡ್ಕೊಂಡು ಗಾಡಿ ಓಡಿಸಿ. ಯಾಕೆ ಅಂದರೆ ನಿಮ್ಮ ಮನೆಯಲ್ಲಿ ನಿಮ್ಮ ಅಪ್ಪ ಅಮ್ಮನೋ ಹೆಂಡತಿ ಮಕ್ಕಳು ಕಾಯ್ತಾ ಇರ್ತಾರೆ ನೀವು ಬರ್ತೀರಾ ಅಂತ. ಈ ರೋಡಲ್ಲಿ ಓಡಾಡಿರೋ ಬೈಕರ್ಸ್ ಲೈಕ್ ಮಾಡಿ, ಯಾರ್ಯಾರು ಓಡಾಡಿಲ್ಲ ಅವರು ಕಮೆಂಟ್ ಮಾಡಿ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಗೈಸ್. ಥ್ಯಾಂಕ್ ಯು. ಬಾಯ್ ಬಾಯ್ ಅಂಟಿಲ್ ಮೈ ನೆಕ್ಸ್ಟ್ ವಿಡಿಯೋ. ವೆಯ್ಟ್ ನೋಡಿ ಹಾಗೆ ಹೋಗ್ಬೇಡಿ, ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಬಾಯ್ ಬಾಯ್.